ನಮಸ್ಕಾರ. ಕೆಲವೇ ಕ್ಷಣಗಳಲ್ಲಿ ಹುಟ್ಟೂರಿನತ್ತ ಕೃಷ್ಣ ಅವರ ಪಾರ್ಥಿವ ಶರೀರ ಎಸ್ ಎಂ ಕೃಷ್ಣ ನಿವಾಸದ ಬಳಿ ಚಿರಶಾಂತಿ ವಾಹನಕ್ಕೆ ಅಲಂಕಾರ ಆಗ್ತಾ ಇದೆ. ಮನೆ ಬಳಿ ಪೂಜೆ ಬಳಿಕ ಮದ್ದೂರಿನತ್ತ ಪ್ರಯಾಣವಾಗ್ತಾ ಇದೆ. ತೆರೆದ ವಾಹನದಲ್ಲಿ ಎಸ್ ಎಂ ಕೆ ಅವರ ಪಾರ್ಥಿವ ಶರೀರ ಬಿಡದಿ, ರಾಮನಗರ, ಚನ್ನಪಟ್ಟಣದಲ್ಲೂ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಮದ್ದೂರಿನ ಸೋಮನಹಳ್ಳಿಯಲ್ಲಿ ಸಂಜೆ ಕೃಷ್ಣ ಅವರ ಅಂತ್ಯ ಸಂಸ್ಕಾರ ನಡೆಯುತ್ತೆ. ಕೃಷ್ಣ 1999ರಿಂದ 2004ರವರೆಗೆ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. 132 ಸೀಟ್ಗಳನ್ನು ಗೆದ್ದು 1999ರಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆದರು. 4.5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದಂಥ ಕೃಷ್ಣ ನಂತರ ದಿನಮಾನಗಳಲ್ಲಿ ಕೇವಲ 68 ಸ್ಥಾನಗಳನ್ನು ಮಾತ್ರ ಗಳಿಸುವುದಕ್ಕೆ ಶಕ್ತರಾಗ್ತಾರೆ. ನಂತರ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಎಸ್ ಎಂ ಕೃಷ್ಣ ಅವರು ರಾಜ್ಯಪಾಲರಾಗಿ ಮಹಾರಾಷ್ಟ್ರ ತೆರಳುತ್ತಾರೆ. ಅದರ ಬಗೆಗಿನ ಅನೇಕ ಕಥೆಗಳೆಲ್ಲ ಇದೆ ನೋಡಿ. ಇದು ಈಗ ಬೆಳಗ್ಗೆ ವಾಹನ, ಚಿರಶಾಂತಿ ವಾಹನ ರೆಡಿಯಾಗಿ ನಿಂತಿದೆ. ಎಸ್ ಎಂ ಕೃಷ್ಣ ಅವರು ಅಜಾತ ಶತ್ರು. ಹಾಗಂತ ಇವರು ಪಾಲಿಟಿಕ್ಸ್ ಮಾಡಿಲ್ಲ ಅಂತಲ್ಲ, ಇವರು ಭಿನ್ನಮತ ಮಾಡಿಲ್ಲ ಅಂತಲ್ಲ. ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಅವರಿಗೆ ಬಹಳ ಪರಮಾಪ್ತರಾಗಿದ್ದಂಥವರು. ನಂತರ ಇಂದಿರಾ ಗಾಂಧಿ ಹತ್ಯೆಯ ನಂತರ ಕಾಂಗ್ರೆಸ್ ಆಧಿಪತ್ಯ ರಾಜೀವ್ ಗಾಂಧಿಗೆ ಬರುತ್ತೆ. ರಾಜೀವ್ ಗಾಂಧಿಯವರ ಹತ್ಯೆ ಆದ ನಂತರ ನರಸಿಂಹರಾವ್ ಅವರಿಗೆ ಬರುತ್ತೆ. ನಿಜ ಹೇಳಬೇಕು ಅಂತಂದರೆ ವೀರಪ್ಪ ಮೊಯ್ಲಿ ಅವರ ಬದಲಿಗೆ ಎಸ್ ಎಂ ಕೃಷ್ಣ, ಒಂದು ವೇಳೆ ಇಂದಿರಾ ಗಾಂಧಿ ಅಥವಾ ರಾಜೀವ್ ಗಾಂಧಿ ಇದ್ದಿದ್ದರೆ ಆ ಸಂದರ್ಭದಲ್ಲಿ ವೀರಪ್ಪ ಮೊಯ್ಲಿ ಬದಲಿಗೆ ಇವರು ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಆದರೆ ಆಗಲಿಲ್ಲ. ಆ ಸಂದರ್ಭದಲ್ಲಿ ರಾಜಶೇಖರ ಮೂರ್ತಿ ಅವರ ಜೊತೆ ಸೇರಿ ಒಂದು ಭಿನ್ನಮತ ಚಟುವಟಿಕೆ ಮಾಡಿದ್ರು, ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ನೋಡಿ, ಇದು ಡಿ ಕೆ ಶಿವಕುಮಾರ್ ಆಲ್ರೆಡಿ ಇಸ್ ದೇರ್. ಇದು ಸದಾಶಿವನಗರ ನಿವಾಸ. ಸದಾಶಿವನಗರ ನಿವಾಸದಿಂದ ಇದೀಗ ಐ ಥಿಂಕ್ 10 ಗಂಟೆ ವೇಳೆಗೆ ಅರಕಲಗೂಡು ಶಾಸಕ ಮಂಜು ಅವರು ಕೂಡ ಇದ್ದಾರೆ. ಮಂಜು ಅವರು ಈಗ JDS ಶಾಸಕ, ಆದರೆ ಬೇಸಿಕಲಿ ಕಾಂಗ್ರೆಸ್ ಮೆನ್. ದಿನೇಶ್ ಗೂಳಿಗೌಡರು ಭಾಳ ದಿನಗಳ ಕಾಲ ಎಸ್ ಎಂ ಕೃಷ್ಣ ಅವರ ಜೊತೆ ಇದ್ದವರು. ನಂತರ ಪರಮೇಶ್ವರ್ ಅವರ ಜೊತೆ ಇದ್ದವರು. ಒಂದು ರೀತಿಯಲ್ಲಿ ಕಾರ್ಯದರ್ಶಿ ರೀತಿಯಲ್ಲಿ ಕೆಲಸ ಮಾಡಿದಂಥವ್ರು ಎಸ್ ಎಂ ಕೃಷ್ಣ ಅವರ ಪರವಾಗಿ. ಎಸ್ ಎಂ ಕೃಷ್ಣ ಅವರ ಸದಾಶಿವನಗರ ನಿವಾಸ. ಸರ್ ಹೊರಗಡೆ ಬನ್ನಿ. ಹಿಂಗೆ ಸರಿ. ಹಾಂ, ಬಟ್ಟೆ ಐ ಥಿಂಕ್ ಎಸ್ ಎಂ ಕೃಷ್ಣ ನೋಡಿ, ಲೋಕಸಭೆಯಲ್ಲಿ ಈಶ್ವರ ಖಂಡ್ರೆ ಮಾತಾಡ್ತಾ ಇದ್ದಾರೆ. ಈಶ್ವರ ಖಂಡ್ರೆ ಕರ್ನಾಟಕ ರಾಜ್ಯಕ್ಕೆ ಅಷ್ಟೇ ಅಲ್ಲ, ಇಡೀ ದೇಶಕ್ಕೆ ತುಂಬಲಾರದ ನಷ್ಟ ಆಗಿದೆ. ಅವರೊಬ್ಬ ಅಜಾತ ಶತ್ರುಗಳು. ಇವತ್ತು ಅವರಿಗೆ ನಾನು ನೋಡಿದ್ದೇನೆ, ಚಿಕ್ಕವನಿದ್ದಾಗಿನಿಂದ ಅವರು ಯಾವತ್ತಿಗೂ ದ್ವೇಷದ ರಾಜಕಾರಣ ಮಾಡಿದವರಲ್ಲ. ಅವರ ಕಾರ್ಯಕಾಲದಲ್ಲಿ ಏನು ಅಭಿವೃದ್ಧಿ ಮಾಡಿದ್ದಾರೆ, ಕರ್ನಾಟಕ ರಾಜ್ಯ ದೇಶದಲ್ಲಿ ನಂಬರ್ 1 ಮಾಡಬೇಕು ಅನ್ನುವಂಥದ್ದು ಅವರ ಒಂದು ಸಂಕಲ್ಪವಾಗಿತ್ತು. ಅವರ ಕಾರ್ಯಕಾಲದಲ್ಲಿ ಇವತ್ತು ಬೆಂಗಳೂರು ನಗರಕ್ಕೆ ಏನಾದರೂ ಸಿಲಿಕಾನ್ ಸಿಟಿ ಅನ್ನುವಂಥ ಏನು ಹೆಗ್ಗಳಿಕೆಗೆ ಪಾತ್ರ ಆಗಿದೆ. ಮತ್ತು IT BTಯಲ್ಲಿ ನಾವು ಎಲ್ಲಕ್ಕಿಂತ ಮುಂಚೂಣಿಯಲ್ಲಿದ್ದೀವಿ. ಎಲ್ಲರೂ ನೆನಪಿಸ್ಕೊಳ್ಬೇಕು ಅವರಿಗೆ. ಇವತ್ತು ಬೆಂಗಳೂರು ಇಷ್ಟೊಂದು ಬೃಹದಾಕಾರವಾಗಿ ವಿಶ್ವವಿಖ್ಯಾತವಾದಂಥ ನಗರಿ ಅಂತ ಖ್ಯಾತಿ ಪಡೀಲಿಕ್ಕೆ ಅದರ ಶ್ರೇಯಸ್ಸು ಮಾನ್ಯ ಶ್ರೀ ಎಸ್ ಎಂ ಕೃಷ್ಣ ಅವರಿಗೆ ಸಲ್ತದೆ. ಇವತ್ತು ನನಗೆ ವೈಯಕ್ತಿಕವಾಗಿ ನೋಡಬೇಕು ಅಂತ ಹೇಳಿದ್ರೆ, ನಮ್ಮ ತಂದೆಯವ್ರ ಜೊತೆಯಲ್ಲಿ ಅತ್ಯಂತ ಸ್ನೇಹದಿಂದ ಇದ್ದಂಥವ್ರು, ಅವ್ರ ಜೊತೆಯಲ್ಲಿ ರಾಜಕೀಯದಲ್ಲಿ ಹೋರಾಟ ಮಾಡಿದಂಥವ್ರು. ಮತ್ತು ನಮ್ಮ ತಂದೆಯವರು ನಮ್ಮ ಗುರುಗಳಾದಂಥ ಲಿಂಗೈಕ್ಯ ಚನ್ನಬಸವ ಪಟ್ಟದೇವರ ಲಿಂಗೈಕ್ಯರಾಗಿದ್ದಾಗ ಅವರಿಗೆ ಆಹ್ವಾನ ಮಾಡಿದರು. ಬಂದಾಗ ಅವರ ಒಂದು ಪಾರ್ಥಿವ ಶರೀರದ ಒಂದು ವಾಹನದಲ್ಲಿ ನನ್ನ ಹೆಗಲ ಮೇಲೆ ಕೈ ಹಾಕಿ ಅವರು 2 ತಾಸು ಅದರಲ್ಲಿ ಭಾಗಿಯಾಗಿದ್ದು ನನಗೆ ಯಾವತ್ತಿಗೂ ನೆನಪು ಹೋಗೋದಿಲ್ಲ ಅನ್ನುವಂಥ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮೊನ್ನೆ ನಾನು ವಿಧಾನಸಭೆಯಲ್ಲಿ ಮಾತಾಡೋ ಹೊತ್ತಿನಲ್ಲಿ ನಾನು ಅವರಿಗೆ ಸ್ಮರಿಸಿದ್ದೆ. ಬಸವ ಕಲ್ಯಾಣದಲ್ಲಿ ಅಭಿವೃದ್ಧಿ ಪ್ರಾಧಿಕಾರ ಆಯಿತು 2002ರಲ್ಲಿ. ಅವರ ಕಾರ್ಯಕಾಲದಲ್ಲಿ ಅಭಿವೃದ್ಧಿ ಪ್ರಾಧಿಕಾರ ಆಯಿತು. ಅದು ನಾನು ಸ್ಮರಿಸಿದ್ದೆ. ತಾನು ಸ್ಮರಿಸಿದ್ದಂಥ ಸಂದರ್ಭದಲ್ಲಿನೇ ಅವತ್ತು ಮುಂದಿನ ದಿವಸನೇ ಅವ್ರು ನಮ್ಮಿಂದ ಮರೆಯಾಗಿದ್ದು ನನಗೆ ಅತ್ಯಂತ ನೋವಿನ ಸಂಗತಿ ಆಗಿದೆ. ಅವ್ರು ನಮ್ಮೆಲ್ಲರಿಗೆ ಆದರ್ಶಪ್ರಾಯರಾಗಿದ್ದಾರೆ. ಅವ್ರದ್ದು ಅನೇಕ ಕನಸುಗಳಿದ್ದವು. ಅವೆಲ್ಲವನ್ನು ನನಸಾಗಿ ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕಾಗಿದೆ. ಆ ದೃಷ್ಟಿಯಿಂದ ಅವರಿಗೆ ಸ್ಮರಿಸಿಕೊಂಡು ಅವರಿಗೆ ನನ್ನ ವೈಯಕ್ತಿಕವಾಗಿ ಶ್ರದ್ಧಾಂಜಲಿಯನ್ನು ಅರ್ಪಿಸಿ ಆ ಭಗವಂತನು ಅವರ ಆತ್ಮಕ್ಕೆ ಶಾಂತಿ ಕೊಡಲಿ.
ಅವರ ಪರಿವಾರದವರಿಗೆ ಅವರ ಅಗಲಿಕೆ ತಡ್ಕೊಳ್ಳಿಕ್ಕೆ ಶಕ್ತಿ ಕೊಡಲಿ ಅಂತ ಹೇಳಿ ಪ್ರಾರ್ಥಿಸ್ತೇನೆ. ಸರ್, ಕೊನೆಯದಾಗಿ ರೀಸೆಂಟ್ಲಿ ಅವ್ರನ್ನ ಯಾವಾಗ ಭೇಟಿಯಾಗಿದ್ರಿ? ನಾನು ಭೇಟಿಯಾಗಿ ಬಹಳ ದಿವಸ ಆಗಿದೆ. ಹಿಂದೆ ಅವರು ಓಡಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಭೇಟಿಯಾಗಿದ್ದೆ. ಭಾಳ ಸಲ ಭಾಳ ಲವಲವಿಕೆಯಿಂದ ಇರ್ತಿದ್ರು. ಅವ್ರಿಗೆ ನೋಡಿದ್ರೆ ಒಂದು ರೀತಿಯಲ್ಲಿ ಸ್ಫೂರ್ತಿ, ಪ್ರೇರಣೆ ಸಿಗ್ತಾ ಇತ್ತು. ಕಾಲಕ್ಕೆ ಅವರ ಆರೋಗ್ಯದ ಬಗ್ಗೆ ತಿಳ್ಕೊಳ್ತಾ ಇದ್ದೆ. ಹೀಗಾಗಿ ಆರೋಗ್ಯ ಕ್ಷೀಣಿಸಿದೆ ಅನ್ನುವಂಥದ್ದು ನನಗೆ ಮಾಹಿತಿ ಇತ್ತು. ಹೀಗಾಗಿ ಇನ್ನೂ ಅವರು ನಮ್ಮ ಮಧ್ಯದಲ್ಲಿ ಇರಬೇಕು, ನಮಗೆ ಮಾರ್ಗದರ್ಶನ ಮಾಡಬೇಕು ಅನ್ನುವಂಥ ಒಂದು ಇಚ್ಛೆ ಇತ್ತು. ಅವರಿಂದ ನೀವು ಕಲ್ತಿದ್ದೀನಿ ಸರ್? ಶಿಸ್ತು, ಸಂಯಮ, ತಾಳ್ಮೆ, ಅವರ ದೂರದರ್ಶಿತ್ವ, ಅವರೇನು ದೊಡ್ಡ ಮನಸ್ಸಿತ್ತು. ಇವತ್ತು ಯಾವುದೇ ಎಂಥ ಪ್ರಸಂಗ ಬಂದರೂ ನೋಡಿ ಇನ್ನು ಕೃಷ್ಣ ಅವರ ಅಂತ್ಯ ಸಂಸ್ಕಾರಕ್ಕೆ ಸೋಮನಹಳ್ಳಿಯಲ್ಲಿ ಸಕಲ ಸಿದ್ಧತೆ. ಅವರ ಹಳೆಯ ಮನೆ ಇತ್ತು, ಅದು ಕಾಫಿ ಡೇ ಮಾಡಲಾಯಿತು. ನಂತರ ಕಾಫಿ ಡೇ ಆವರಣದಲ್ಲಿ ಕಾಫಿ ಡೇ ಏನಂತಂದರೆ, ಕಾಫಿ ಡೇ ಇವರ ಅಳಿಯ ಸಿದ್ಧಾರ್ಥ ಅವರದೇ ಕಾಫಿ ಡೇ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೆ ಅಂತಿಮ ದರ್ಶನವಾಗುತ್ತೆ. ಅಂತಿಮ ದರ್ಶನ ನಂತರ ಬಹುಶಃ 4 ಗಂಟೆ ವೇಳೆಗೆ ಅಲ್ಲೇ ಅವರ ತಂದೆ ತಾಯಿಯವರ ಸಮಾಧಿಯ ಪಕ್ಕದಲ್ಲೇ ಇವರ ಸಮಾಧಿಯನ್ನು ಮಾಡಲಾಗುತ್ತೆ. 3 ಲೈನ್ ಮೂಲಕ ದರ್ಶನಕ್ಕೆ ವ್ಯವಸ್ಥೆ ಮಾಡಿರುವಂಥ ಅಧಿಕಾರಿಗಳು. VVIPಗಳಿಗಾಗಿ ವಿಶೇಷ ಗ್ಯಾಲರಿಯ ನಿರ್ಮಾಣ. ಇನ್ನು ಕೆಲವೇ ಕ್ಷಣಗಳಲ್ಲಿ ಐ ಥಿಂಕ್ ಆದಿಚುಂಚನಗಿರಿಯ ನಿರ್ಮಲಾನಂದ ಸ್ವಾಮೀಜಿಗಳು ಕೂಡ ಪಾರ್ಥಿವ ಶರೀರ ದರ್ಶನವನ್ನು ಮಾಡಲಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಇದು ಸೋಮನಹಳ್ಳಿ ಮಂಡ್ಯದಿಂದ ನೇರ ಪ್ರಸಾರದಲ್ಲಿ ನೋಡ್ತಾ ಇದ್ದೀರಿ. ಆಮೇಲೆ 1,000 kg ಶ್ರೀಗಂಧದಿಂದ ಪಾರ್ಥಿವ ಶರೀರವನ್ನು ಅಂದರೆ ಚಿತೆ ನಿರ್ಮಿಸಲಾಗತ್ತೆ. ಅಂದರೆ ವಿಶೇಷ ಏನಪ್ಪ ಅಂತಂದರೆ, ಇದನ್ನೇ DK ಶಿವಕುಮಾರ್ ಕೂಡ ಹೇಳ್ತಾ ಇದ್ದರು. SM ಕೃಷ್ಣ ಅವರ ಕಾಲಾವಧಿಗಿಂತ ಮೊದಲು ಶ್ರೀಗಂಧವನ್ನು ಎಲ್ಲರೂ ಬೆಳೆಯುವ ಆಗಿರಲಿಲ್ಲ. SM ಕೃಷ್ಣ ಏನು ಮಾಡ್ತಾರೆ, ರೈತರೇ ಶ್ರೀಗಂಧವನ್ನು ಬೆಳೆಯಬಹುದು ಅಂಥೇಳಿ ಒಂದು ರೂಲ್ಸ್ ತರ್ತಾರೆ. ಈಗಲೂ ಕೂಡ ನೀವು ಕೂಡ ಬೆಳಿಬೋದು, ಶ್ರೀಗಂಧವನ್ನು ಬೆಳಿಬೋದು. ಆಮೇಲೆ ಇಷ್ಟು ವರ್ಷಗಳ ನಂತರ ನೀವು ಅದನ್ನು ಮಾರಾಟ ಮಾಡ್ಬೋದು. ಭಾಳ 1 kgಗೆ ಒಂದು 70,000 ರೂಪಾಯಿ ಇದೆ ಶ್ರೀಗಂಧಕ್ಕೆ. ಆದರೆ ವಿಶೇಷ ಏನಪ್ಪ ಅಂತಂದರೆ, ನೀವು ಅಲ್ಲಿ ತನಕ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ. ಮೇಂಟೈನ್ ಮಾಡೋದಿದ್ರೆ ಮಾಡ್ಬೋದು, ಭಾಳ 1 ಎಕರೆ 2 ಎಕರೆ 3 ಎಕರೆ ಜಾಗದಲ್ಲಿ ಮಾಡ್ಬೋದು. ಹಾಗಾಗಿ ರೈತರೇ ಶ್ರೀಗಂಧ ಬೆಳೆಯುವುದಕ್ಕೆ ಪ್ರೋತ್ಸಾಹ ಕೊಟ್ಟದ್ದು SM ಕೃಷ್ಣ ಅನ್ನೋ ಕಾರಣಕ್ಕಾಗಿ ಶ್ರೀಗಂಧದಲ್ಲಿ ಅವರ ಅಂತ್ಯ ಸಂಸ್ಕಾರ ನಡೆಯುತ್ತೆ. ಓಕೆ, ನಮ್ಮ ಮಂಡ್ಯ ಪ್ರತಿನಿಧಿ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ ಇದರ ಬಗ್ಗೆ. ಎಸ್, ಹೇಗಿದೆ, ಹೇಗೆಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಆನಂದ್ ಸೋಮನಹಳ್ಳಿಯಲ್ಲಿ? ಅಂದರೆ ಅಷ್ಟು ಜನ ಬರುವಂಥ ವ್ಯವಸ್ಥೆಗಳಿದೆಯಾ? ಯಾಕೆಂದರೆ ಈ ಹಿಂದೆ ಕೂಡ ನಾವು ಮಂಡ್ಯದಲ್ಲಿ ಅಂಬರೀಷ್ ಅವರ ಅಂತಿಮ ಸಂಸ್ಕಾರ ಅಥವಾ ಅವರ ಒಂದು ಪಾರ್ಥಿವ ಶರೀರದ ದರ್ಶನಕ್ಕೆ ಒಂದು ಅವಕಾಶ ಇತ್ತು. ನಂತರ ಅದನ್ನು ಬೆಂಗಳೂರಿಗೆ ಕರೆತರಲಾಯಿತು, ಬೇರೆ ವಿಚಾರ. ಸೊ ಹಾಗಿರುವಾಗ ನಿಯರ್ ಬೈ ನಮಗೆ ಅಂದರೆ ಮಂಡ್ಯದಲ್ಲಿ ಆಗಿರುವಂಥ ಈ 2 ಘಟನೆ